ಓಂ ಗುರುಭ್ಯೋ ನಮಃ. ಎಲ್ಲ ನನ್ನ ಜ್ಯೋತಿಷ ಬಾಂಧವರಿಗೂ ಈ ಜ್ಯೋತಿಷ್ಯ ಜ್ಞಾನವಾಣಿಯ ವಾಹಿನಿಯ ಮೂಲಕ ವಂದನೆಗಳನ್ನ ಹೇಳ್ತೀನಿ. ಇವತ್ತು ವಿವಾಹದಲ್ಲಿ ಬಾಧೆ ಅಥವಾ ವಿವಾಹವಿಲ್ಲದ ಜೀವನ ಜಾತಕದಲ್ಲಿ ಯಾವ ರೀತಿ ಫಾರ್ಮೇಶನ್ ಆಗುತ್ತೆ ಅನ್ನೋದನ್ನ ನಾವು ಇವತ್ತು ನೋಡೋಣ. ಈ ಯಾವುದೇ ನಾವು ಜಾತಕವನ್ನು ನೋಡುವಾಗ ಚಂದ್ರ ಶುಕ್ರ ಯುತಿ ಅಂದ್ರೆ ಒಂದೇ ಮನೆಯಲ್ಲಿ ಇರುವಂತದ್ದು ಇದ್ದು ಶನಿಯ ದೃಷ್ಟಿ ಏನಾದ್ರೂ ಬಿದ್ರೆ ಶನಿ ಅವ್ರನ್ನ ನೋಡ್ಬೇಕು. ಆ ಚಂದ್ರ ಶುಕ್ರರ ಒಂದು ರಾಶಿಯನ್ನು ನೋಡ್ಬೇಕು. ಯಾವ ಒಂದು 3, 7, 10 ದೃಷ್ಟಿಯಿಂದ ಶನಿ ನೋಡಿದಾಗ ಅಂತಹ ಜಾತಕರಿಗೆ ವಿವಾಹವಿಲ್ಲದ ಜೀವನ ಇರುತ್ತೆ. ಅವ್ರಿಗೆ ವಿವಾಹ ಆಗೋದು ಕಷ್ಟ ಆಗುತ್ತೆ. ಇದು ಒಂದು ಕಂಡೀಷನ್. ಎರಡನೇ ಕಂಡೀಷನ್ನು ಏನಪ್ಪಾ ಅಂದ್ರೆ ಅದೇ ಚಂದ್ರ ಶುಕ್ರ ಒಂದೇ ಮನೆಯಲ್ಲಿ ಇದ್ದು ಯಾವುದೇ ಒಂದು ರಾಶಿಯಲ್ಲಿ ಇದ್ದು ಅದನ್ನ ಕುಜ ನೋಡಿದಾಗ, ಕುಜ ಮಂಗಳ ಗ್ರಹ ಅದನ್ನ ನೋಡಿದಾಗ, ಮಂಗಳ ಗ್ರಹಕ್ಕೆ ಯಾವುದು 4, 7, 8 ದೃಷ್ಟಿ ಇದೆ. ಆ ದೃಷ್ಟಿ ಆ ಆ ಭಾವಕ್ಕೆ ಏನಾದ್ರೂ ಬಿದ್ರೆ ಅವಾಗೂ ವಿವಾಹವಿಲ್ಲದ ಜೀವನ ಜಾತಕರಿಗೆ ಇರುತ್ತೆ. ಮತ್ತೆ ವಿವಾಹದಲ್ಲಿ ಬಾಧೆನೂ ಇರುತ್ತೆ. ವಿವಾಹದಲ್ಲಿ ವಾದ ವಿವಾದಗಳು ಇರುತ್ತೆ. ಅದೇ ಸಪ್ತಮದಲ್ಲಿ ಯಾವುದೇ ಜಾತಕದಲ್ಲಿ ಸಪ್ತಮದಲ್ಲಿ ಬುಧ ಶುಕ್ರ ಇದ್ದು ಆ ಆ ಆ ಭಾವ ಏನಾದ್ರೂ ಪಾಪಕರ್ತರಿ ಅಂದರೆ ಅದರ ಬುಧ ಶುಕ್ರ ಯಾವ ರಾಶಿಯಲ್ಲಿ 12ನೇ ಮನೆಯಲ್ಲಿ ಒಂದು ಪಾಪಗ್ರಹ ಇದು. ಬುಧ ಶುಕ್ರ ಯಾವ ಮನೆ ಅದ್ರಲ್ಲಿ 2ನೇ ಮನೆಯಲ್ಲೂ ಒಂದು ಪಾಪಗ್ರಹ ಇದ್ದಲ್ಲಿ ಪಾಪಕರ್ತರಿ ಯೋಗ ಆಗುತ್ತೆ. ಸೊ ಆತರ ಪಾಪಕರ್ತರಿ ಯೋಗ ಇದ್ದರೂ ಸಹ ಅದು ಅದ್ರಲ್ಲೂ ಕೂಡ ಅವಾಗೂ ವಿವಾಹವಿಲ್ಲದ ಜೀವನ, ಸುಖ ಶಾಂತಿ ಇಲ್ಲದ ಜೀವನ ಅದು ಇರುತ್ತೆ. ಇನ್ನೊಂದು ಕಂಡೀಷನ್ ಏನಪ್ಪಾ ಅಂದ್ರೆ ಅದೇ ಸಪ್ತಮದಲ್ಲಿ 4 ಗ್ರಹಗಳು ಬುಧ ಶುಕ್ರ ಶನಿ ಕುಜ ಈ ರೀತಿನೂ ಬರುತ್ತೆ. ಗೋಚಾರದಲ್ಲಿ ನಾವು ಬರುವಾಗ ಆ ತರಾನು ಒಂದು ಬರುತ್ತೆ ಭಾವ. ಆ ಒಂದು ಭಾವದಲ್ಲಿ ಯಾವುದೇ ಒಂದು ರಾಶಿಯಲ್ಲಿ ಆ ರೀತಿ ಸಂಚಾರ ಮಾಡುವಾಗ ಆ ಒಂದು 4 ಗ್ರಹಗಳ ಒಂದು ಯುತಿ ಇರುವಂತದ್ದು ಬರುತ್ತೆ. ಸೊ ಆ ರೀತಿ ಇದ್ದು ಅಲ್ಲಿ ಬುಧ ಶುಕ್ರರು ಮಧ್ಯದಲ್ಲಿದ್ದು ಆ ಕಡೆ ಈ ಕಡೆ ಡಿಗ್ರಿ ವೈಸ್ ಅಲ್ಲಿ ಮೊದಲು ಶನಿ ಆಮೇಲೆ ಕುಜ, ಅದರ ಮೊದಲು ಕುಜ ಆಮೇಲೆ ಶನಿ ಇದ್ದು ಮಧ್ಯದಲ್ಲಿ ಬುಧ ಶುಕ್ರರಿದ್ರು. ಅದು ಬುಧ ಶುಕ್ರರಿಬ್ರು ಪಾಪಕರ್ತರಲ್ಲಿ ಇದ್ದಾಗನು ಅವಾಗನು ವಿವಾಹವಿಲ್ಲದ ಜೀವನ ಇರುತ್ತೆ. ಮತ್ತೆ ಸಂತಾನನೂ ಇರೋದಿಲ್ಲ. ಅವ್ರಿಗೆ ಸಂತಾನನೂ ಆ ರೀತಿ ಇರೋದಿಲ್ಲ. ಈ ರೀತಿ ಒಂದು ಇರುತ್ತೆ. ಆಮೇಲೆ 2, 7 ಅಧಿಪತಿಗಳು ಅಂದ್ರೆ ದ್ವಿತೀಯಾಧಿಪತಿ ಸಪ್ತಮಾಧಿಪತಿ ರಾಶಿ ಪರಿವರ್ತನೆ ಆಗೋದು. ದ್ವಿತೀಯಾಧಿಪತಿ ಸಪ್ತಮಾಧಿಪತಿ ರಾಶಿ ಪರಿವರ್ತನೆ. ಇವಾಗ ಇದು ದ್ವಿತೀಯಾಧಿಪತಿ ಸಪ್ತಮಾಧಿಪತಿ ರಾಶಿ ಪರಿವರ್ತನೆ ಆಗೋದು ಯಾವ ರೀತಿ ಅಂತ ನಾವು ನೋಡೋಣ. ಬುಧ ಶುಕ್ರ ದ್ವಿತೀಯಾಧಿಪತಿ ಸಪ್ತಮಾಧಿಪತಿ ಇದೇ ಲಗ್ನನೇ ತಗೊಳ್ಳೋಣ. ದ್ವಿತೀಯಾಧಿಪತಿ ಯಾರಾಗ್ತಾನೆ? ಇದು ಶುಕ್ರ ಇಲ್ಲಿ ಶುಕ್ರ ಇರೋದು. ದ್ವಿತೀಯಾಧಿಪತಿ ಸಪ್ತಮಾಧಿಪತಿ ಅದು ಈ ಲಗ್ನಕ್ಕೆ ಬರೋದಿಲ್ಲ. ಈ ಲಗ್ನಕ್ಕೆ ಬರೋದಿಲ್ಲ. ವೃಷಭ ಲಗ್ನ ತಗೊಳ್ಳೋಣ. ದ್ವಿತೀಯಾಧಿಪತಿ ಬುಧ ಆಗ್ತಾನೆ, ಅವನು ಸಪ್ತಮದಲ್ಲಿ ಇರೋದು. ಸಪ್ತಮಾಧಿಪತಿ ಕುಜ, ಅವನು 2ನೇ ಮನೇಲಿ ಇರೋದು. ಈ ರೀತಿ ಬಂದಾಗನು ಈ ರೀತಿ ರಾಶಿ ಪರಿವರ್ತನೆ, ದ್ವಿತೀಯಾಧಿಪತಿ ಸಪ್ತಮದಲ್ಲಿ, ಸಪ್ತಮಾಧಿಪತಿ ಕುಜ ದ್ವಿತೀಯದಲ್ಲಿ, ಆ ರೀತಿ ಇದ್ದಾಗನು ಅವ್ರಿಗೆ ವಿವಾಹ ಆಗೋದಿಲ್ಲ. ವಿವಾಹವಿಲ್ಲದ ಜೀವನ ಆಗ್ಬಿಡುತ್ತೆ. ಆಮೇಲೆ ಶುಕ್ರ ಇನ್ನೊಂದು ಕಂಡೀಷನ್ನು ನೋಡೋಣ. ಶುಕ್ರ ನಿರ್ಬಲನಾಗೋದು. ಶುಕ್ರ ನಿರ್ಬಲನಾಗಿ ಬಾಲ್ಯಾವಸ್ಥೆಯಲ್ಲಿ ಇದ್ರು, ಬಾಲ್ಯಾವಸ್ಥೆಯಲ್ಲಿ ಶುಕ್ರ ನಿರ್ಬಲನಾಗೋದು ಅಂದ್ರೆ ಏನು? ಬಾಲ್ಯಾವಸ್ಥೆ ಅಥವಾ ಮರಣಾವಸ್ಥೆಯಲ್ಲಿ ಇರೋದು. ಆಮೇಲೆ ಪಾಪಿಗಳ ಮಧ್ಯೆ ಇರೋದು ಅಥವಾ ಪಾಪಕರ್ತರಿ ಇರೋದು. ಈ ರೀತಿ ಇದ್ದಾಗನು ವಿವಾಹವಾಗೋದು ಕಷ್ಟ ಆಗುತ್ತೆ. ವಿವಾಹ ಆದ್ರೂ ಅವ್ರಿಗೆ ವಿಯೋಗವಾಗುತ್ತದೆ. ಶುಕ್ರ ಅತ್ಯಂತ ಸಪ್ತಮ ಕಾರಕನಾಗಿ ಶುಕ್ರನ್ನೇ ನೋಡ್ಬೇಕು. ಲವ್ ಬಾಂಡಿಂಗು, ಸುಖ ಸಂತೋಷ,
ಪ್ರೇಮ, ಪ್ರೀತಿ, ಪ್ರಣಯವನ್ನು ಶುಕ್ರನಿಂದನೇ ನಾವು ನೋಡುವಂಥದ್ದು. ಆ ಶುಕ್ರನೇ ಏನಾದರೂ ಪಾಪಕರ್ತರಿಯಲ್ಲಿ ಅಥವಾ ಬಾಲ್ಯಾವಸ್ಥೆ, ಮರಣಾವಸ್ಥೆಯಲ್ಲಿ ಇರೋದು. ಈ ಬಾಲ್ಯಾವಸ್ಥೆ, ಮರಣಾವಸ್ಥೆ ಇದಕ್ಕೊಂದು ಎಕ್ಸಾಂಪಲ್ ನಾವು ನೋಡೋಣ. ಇದು ಶುಕ್ರ ಬಾಲ್ಯಾವಸ್ಥೆಯಲ್ಲಿ ಇರೋದು ಅಂದ್ರೆ, ಶುಕ್ರ ಬಾಲ್ಯಾವಸ್ಥೆಯಲ್ಲಿ ಇರೋದು ಇದು ಶುಕ್ರ. ಇಲ್ಲಿ ಶುಕ್ರ ಇಲ್ಲಿಂದ ನಾವು ನೋಡಿದಾಗ ಇದು ಸಮರಾಶಿ ಬರುತ್ತೆ. ಇಲ್ಲಿ ಒಂದು 3 ಡಿಗ್ರಿಲಿ ಇರೋದು, 6 ಡಿಗ್ರಿವರೆಗೂ ಸಮರಾಶಿಯಲ್ಲಿ ಮರಣಾವಸ್ಥೆ ಬರುತ್ತೆ. ಮರಣಾವಸ್ಥೆ 3 ಡಿಗ್ರಿಲಿ ಇರುವಂತದ್ದು, 3 ಡಿಗ್ರಿ 20 ನಿಮಿಷ ಹಂಗೆ ಹಿಂಗೋ ಒಂದು ಇರುವಂತದ್ದು. ನಂತರ ಇಲ್ಲಿ ರವಿ ಅಥವಾ ರಾಹು ಇರುವಂತದ್ದು. ಇಲ್ಲಿ ಕುಜ ಕುಜ ಇಲ್ಲ ಅಂದ್ರು ಶುಕ್ರ, ಶನಿ ಇರುವಂತದ್ದು. ಇವಾಗ ಏನಾಯ್ತು, ಇಲ್ಲಿ ಬಾಲ್ಯಾವಸ್ಥೆಯಲ್ಲಿ ಶುಕ್ರ ನೀಚನಾದ. ಹಿಂದಿನ ಮನೆಯಲ್ಲಿ 12ನೇ ಮನೆಯಲ್ಲಿ ರಾಹು ಬಂದ, 2ನೇ ಮನೆಯಲ್ಲಿ ಶನಿ ಬಂದ. ಈ ರೀತಿ ಬಂದಾಗುನು ಶುಕ್ರ ಪಾಪಿಗಳ ಮಧ್ಯೆ ಬಂದ್ಬಿಟ್ಟ. ಅಲ್ಲಿ ಬಾಲ್ಯಾವಸ್ಥೆಯಲ್ಲಿ ಆದ, ಇಲ್ಲಿ ಬಂದು ಶನಿಯ ಯುತಿಯಲ್ಲಿ ಬಂದ. ಈ ತರ ಇದ್ದಾಗುನು ಅವ್ರ ವಿವಾಹ ಆಗೋದು ಕಷ್ಟ ಆಗುತ್ತೆ. ಒಂದು ವೇಳೆ ಇದೇ ಶುಕ್ರನ ಇಲ್ಲೇ ತಗೊಳ್ಳೋಣ, ಶುಕ್ರ ಇಲ್ಲಿ ಹಾಕೋಣ, ಅದೇ 28 ಡಿಗ್ರಿ ಅಂದ್ರೆ ಇಲ್ಲಿಗೆ ಬಾಲ್ಯಾವಸ್ಥೆ ಬರುತ್ತೆ. ಸೊ 6 ಡಿಗ್ರಿಗೆ ಒಂದೊಂದು ಅವಸ್ಥೆ ಬರುತ್ತೆ. ಬೆಸ ರಾಶಿ ಅಂದ್ರೆ, ಬೆಸ ಅಂದ್ರೆ ಇದು, ಸಮ ಅಂದ್ರೆ ಇದು, ಬೆಸ ಸಮ ಅಂತ ಬರುತ್ತೆ. ಈ ಸಮರಾಶಿಯಲ್ಲಿ ಮರಣಾವಸ್ಥೆಯಿಂದ ಸ್ಟಾರ್ಟ್ ಆಗಿ ಮತ್ತೆ ಬಾಲ್ಯಾವಸ್ಥೆಯಲ್ಲಿ ಬಂದ್ಬಿಡುತ್ತೆ. ಈ ಬಾಲ್ಯಾವಸ್ಥೆಯಲ್ಲಿ ಇರೋದು ಇಲ್ಲಿ ರವಿ ಇರುವಂತದ್ದು, ಇಲ್ಲಿ ರಾಹು ಇರುವಂತದ್ದು. ರಾಹು ಅಥವಾ ಶನಿ, ಕುಜಾನೇ ಅಂದ್ಕೊಳ್ಳೋಣ. ಇವೆಲ್ಲ ಪಾಪಗ್ರಹಗಳೇ, ನೈಸರ್ಗಿಕ ಪಾಪ ಗ್ರಹಗಳು. ಯಾವ್ದದು? ಕುಜ, ಶನಿ, ರಾಹು, ಕೇತು ಮತ್ತೆ ರವಿ ಕ್ರೂರ ಗ್ರಹ. ಆದ್ರೂ ಅದನ್ನು ಒಂದು ಪಾಪಕರ್ತರಿ ಬಂದ್ಬಿಡುತ್ತೆ. ಈ ರೀತಿ ಇದ್ದಾಗನು ಯಾವುದೇ ಜಾತಕದಲ್ಲಿ ಅವರ ವಿವಾಹ ಕಷ್ಟ ಸಾಧ್ಯವಾಗ್ಬಿಡುತ್ತೆ. ಇನ್ನೊಂದು ನೋಡೋಣ. ಶುಕ್ರ ಬೆಸರಾಶಿಲಿರುವಂತದ್ದು. ಶುಕ್ರನ ಹಿಂದೆ ರವಿ ಚಂದ್ರರು ಏನಾದ್ರು ಬಂದ್ರೆ ಅವರ ಜಾತಕದಲ್ಲೂ ವಿವಾಹವಿಲ್ಲದ ಜೀವನ ಆಗ್ಬಿಡುತ್ತೆ. ಇದು ಅತ್ಯಂತ ಒಂದು ಅವಯೋಗ ಅಂತಾನೆ ಹೇಳ್ಬೋದು. ಶುಕ್ರ ಬೆಸರಾಶಿಯಲ್ಲಿ ಇರುವಂತದ್ದು ಅವ್ರಿಗೆ ವಿವಾಹ ಜೀವನ ಸರಿ ಇರಲ್ಲ, ವಿವಾಹನೇ ಆಗಲ್ಲ ಅವ್ರಿಗೆ. ಸೊ ಇದಕ್ಕೆ ಒಂದು ಉದಾಹರಣೆ ಜಾತಕ ನಾನು ಹಾಕಿ ತೋರಿಸ್ತೇನೆ. ಈ ಉದಾಹರಣೆ ಜಾತಕದಲ್ಲಿ 28/9/1929 10:30 PM 10:30 PM ಇಂದೂರ್, ಮಧ್ಯಪ್ರದೇಶ್. ಇದು ಲತಾ ಮಂಗೇಶ್ಕರ್ ಅವರ ಜಾತಕ. ಅವರು ಅದೇ ಋಷಭ ಲಗ್ನ, ಇದೇ ಲಗ್ನ, ಗುರು ಲಗ್ನದಲ್ಲಿ ಇದ್ದಾನೆ. ಮತ್ತೆ ಚಂದ್ರ 3ನೇ ಮನೆಯಲ್ಲಿ, ಶುಕ್ರ ಇಲ್ಲಿಂದ 4ನೇ ಮನೆಯಲ್ಲಿ, ರವಿ ಬುಧರು ಇಲ್ಲಿ ಇದ್ದಾರೆ. ಮತ್ತೆ ಕುಜ ಕೇತು ಇರುವಂತದ್ದು, ಮತ್ತೆ ಶನಿ ಇರುವಂತದ್ದು. ಇನ್ನೊಂದು ಇಲ್ಲಿ ರಾಹು. ಇವರು ಜಾತಕದಲ್ಲಿ ನಾವು ನೋಡಿದಾಗ ಇಲ್ಲಿ ಇದು ಬೆಸ ರಾಶಿಯಲ್ಲಿ ಶುಕ್ರ ಇರುವಂತದ್ದು, ಅಗ್ನಿ ತತ್ವ ರಾಶಿಯಲ್ಲಿ ಶುಕ್ರ ಇರುವಂತದ್ದು. ಅಲ್ಲಿಂದ 12ನೇ ಮನೆಯಲ್ಲಿ ಚಂದ್ರ, ಅಲ್ಲಿಂದ 2ನೇ ಮನೆಯಲ್ಲಿ ರವಿ.
ಈ ರೀತಿ ಇದ್ರೂ ಸಹ ಅವ್ರಿಗೆ ಅವರ ಜೀವ ಅಂದ್ರೆ ಅವರ ಜೀವನ ಪರ್ಯಂತನೂ ಅವ್ರಿಗೆ ವಿವಾಹ ಆಗೋದಿಲ್ಲ, ವಿವಾಹ ಆಗೋಕೆ ಸಾಧ್ಯನೂ ಇಲ್ಲ. ಯಾಕಪ್ಪ ಅಂದ್ರೆ ಇಲ್ಲಿ ರವಿ ಅಂದ್ರೆ ತಂದೆ, ಚಂದ್ರ ಅಂದ್ರೆ ತಾಯಿ, ಇದು ವಿವಾಹ. ಅವರ 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 ಒಂದು ಮಧ್ಯದಲ್ಲಿ ಈ ಶುಕ್ರ, ಕಳತ್ರಕಾರಕ ಶುಕ್ರ ಬಂದಾಗನು ಅವ್ರಿಗೆ ವಿವಾಹ ಆಗೋದಿಲ್ಲ. ಆದ್ರೆ ಇವರು ಸಂಗೀತದಲ್ಲಿ ತುಂಬಾ ಅತ್ಯಂತ ನಮ್ಮ ದೇಶನೇ ಮೆಚ್ಚುವಂತದ್ದು ಒಂದು ಹಾಡುಗಾರಿಕೆ ಸಂಗೀತ ಇವರಲ್ಲಿ ಇತ್ತು. ಇವರಲ್ಲಿ ಆ ರೀತಿ ಇರೋದಕ್ಕೆ ಏನಪ್ಪಾ ಅಂದ್ರೆ ಯಾವುದೇ ಯೋಗಗಳನ್ನು ಅಷ್ಟೇನೆ, ನವಗ್ರಹಗಳು, 12 ರಾಶಿಗಳು, 27 ನಕ್ಷತ್ರಗಳೇ ಕೆಲಸ ಮಾಡ್ಬೇಕು. ಅದು ಬಿಟ್ಟೆ ಬೇರೆ ಯಾವುದು ಇಲ್ಲ ಇದರಲ್ಲಿ. ಜ್ಯೋತಿಷ್ಯದಲ್ಲಿ ಇದನ್ನ ನಾವು ನೋಡಿದಾಗ ನೋಡಿ, ಇಲ್ಲಿ ಸಂಗೀತಕ್ಕೆ ಮತ್ತೆ ಹಾಡುಗಾರಿಕೆಗೆ ಮೂರನೇ ಭಾವ ಅತ್ಯಂತ ಪ್ರಮುಖವಾಗುತ್ತೆ. ಇಲ್ಲಿ 1, 2, ಮೂರನೇ ಭಾವಾಧಿಪತಿ ಮೂರನೇ ಭಾವದಲ್ಲಿ ಇದ್ದು, ಈ ಮೂರನೇ ಭಾವಕ್ಕೆ, ತೃತೀಯ ಭಾವಕ್ಕೆ ಯಾವುದೇ ಪಾಪಗ್ರಹಗಳ ದೃಷ್ಟಿ ಇಲ್ಲ. ಇದಕ್ಕೆ ಅದು ತುಂಬಾ ಮೂರನೇ ಸ್ಥಾನ ತುಂಬಾ ಅಚ್ಚುಕಟ್ಟಾಗಿದೆ, ತುಂಬಾ ಚೆನ್ನಾಗಿದೆ, ಯಾವುದೇ ಪಾಪಗ್ರಹಗಳ ದೃಷ್ಟಿ ಇಲ್ಲ. ಆದ್ರಿಂದ ಸಂಗೀತಕ್ಕೆ ಚಂದ್ರ ಶುಕ್ರ ಇವರಿಬ್ಬರೇ ಕಾರಕರಾಗ್ತಾರೆ. ಶುಕ್ರ ಇಲ್ಲಿಂದ ಬಂದು ಲಗ್ನಾಧಿಪತಿ ಶುಕ್ರ ಚತುರ್ಥ ಸ್ಥಾನದಲ್ಲಿ ಅಗ್ನಿತತ್ವ ರಾಶಿಯಲ್ಲಿದ್ದಾನೆ. ಆದ್ರೆ ಇಲ್ಲಿ ಇವನು ದಿಗ್ಬಲನಾಗಿದ್ದಾನೆ. ಅಂದ್ರೆ ದಿಗ್ಬಲ ಅಂದ್ರೆ ಹೆಚ್ಚಿನ ಒಂದು ಬಲ ಬರುತ್ತೆ ಅವ್ರಿಗೆ, ಎರಡು ಪಟ್ಟು ಬಲ. ಚಂದ್ರನು ಮನೇಲಿದ್ದಾಗ, ಅವನು 4ನೇ ಮನೆಗೆ ಹತ್ರ ಇದ್ದಾಗ ಅವ್ರಿಗೂ ಒಂದು ಬಲ ಬರುತ್ತೆ. ಈ ಚಂದ್ರ ಶುಕ್ರ ಇಬ್ರಿಗೂ ಒಳ್ಳೆ ಬಲ ಬಂತು ಸಂಗೀತ ಹಾಡುಗಾರಿಕೆಗೆ. ಅಲ್ಲಿಂದ ಗುರು ಲಗ್ನದಲ್ಲಿದ್ದಾನೆ. ಲಗ್ನದಿಂದ ಪಂಚಮ ಸ್ಥಾನದಲ್ಲಿ ಪಂಚಮಾಧಿಪತಿ ಚತುರ್ಥಾಧಿಪತಿಯ ಜೊತೆ ಪಂಚಮಾಧಿಪತಿ ಬುಧ ಇದ್ದು, ಅಲ್ಲಿ ನೇಮ್ ಅಂಡ್ ಫೇಮು ಮತ್ತೆ ಅವರು ಒಂದು ಉನ್ನತಿ ಸಾಧಿಸಕ್ಕೂ ಇಲ್ಲಿ ಬುಧ ಹುಚ್ಚನಾಗಿರೋದಕ್ಕೆ ಪಂಚಮ ಸ್ಥಾನ ನೇಮ್ ಅಂಡ್ ಫೇಮ್ಗೆ ಪಂಚಮ ಭಾವನೆ ನಾವು ನೋಡ್ಬೇಕಾಗುತ್ತೆ. ಪಂಚಮಾಧಿಪತಿ ಪಂಚಮದಲ್ಲಿ ರವಿ ಬುಧಾದಿತ್ಯ ಯೋಗವಿದ್ದು, ಇಲ್ಲಿ ಗುರುವಿನ ಪಂಚಮ ದೃಷ್ಟಿನೂ ಇಲ್ಲಿದ್ದಾಗ ಅದಕ್ಕೆ ಇನ್ನ ಪುಷ್ಟಿ ಕೊಡ್ತು. ಪಂಚಮ ಸ್ಥಾನ ನೇಮ್ ಅಂಡ್ ಫೇಮು ಇವೆಲ್ಲಾನು ಚೆನ್ನಾಗಿ ಬಂತು ಅವ್ರಿಗೆ. ಒಳ್ಳೆ ಹಾಡುಗಾರಿಕೆಯಲ್ಲೂ ಒಳ್ಳೆ ಇವರು ಹೆಸರುವಾಸಿ ಆದ್ರು. ಇಲ್ಲಿ ಏನಪ್ಪಾ ಅಂದ್ರೆ ಚಂದ್ರ 3ನೇ ಮನೆಯಲ್ಲಿದ್ದು ಸಪ್ತಮ ದೃಷ್ಟಿಯಿಂದ ನವಮ ಭಾವವನ್ನು ನೋಡ್ತಾನೆ. ಸೊ ಅಲ್ಲೂ ಅವ್ರಿಗೆ ನೇಮ್ ಅಂಡ್ ಫೇಮು ಬಂತು. ಯಾಕಂದ್ರೆ ನವಮ ಸ್ಥಾನನು ಅವ್ರಿಗೆ ಒಂದು ಭಾಗ್ಯಸ್ಥಾನ ಅಂತ ಹೇಳ್ತೀವಿ. ಆ ಭಾಗ್ಯಸ್ಥಾನಕ್ಕೆ 3ನೇ ಚಂದ್ರನ ಸಪ್ತಮ ದೃಷ್ಟಿ ಬಿತ್ತು. ಇಲ್ಲಿ ಕುಜ ಇಲ್ಲಿ ಇವನು ಲಗ್ನ 12ನೇ ಅಧಿಪತಿ ಸಪ್ತಮಾಧಿಪತಿ ಆಗಿದ್ದಾನೆ. ಸಪ್ತಮಾಧಿಪತಿ ಅಂದ್ರೆ ನಾವು ನೋಡ್ತೀವೋ, ನಾವು ಏನು ಒಂದು ಸಂಗೀತ ನಾವು ಹಾಡ್ತೀವೋ ಅದನ್ನ ಎದುರುಗಡೆ ಅಂದ್ರೆ ಸಪ್ತಮ ಅಂದ್ರೆ ನಮ್ಮ ಆಪೋಸಿಟ್ ಅಂದ್ರೆ ಅವರು ನಮ್ಮನ್ನ ಹೊಗಳುವಂತದ್ದು. ಸೊ ಅವರ ದೃಷ್ಟಿ 1, 2, 3, 4ನೇ ದೃಷ್ಟಿ ಬಿತ್ತು ನವಮ ಭಾವಕ್ಕೆ. ಚಂದ್ರ ಕುಜರ ದೃಷ್ಟಿ ಬಿತ್ತು. ಇಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ ಇಲ್ಲಿ ಈ ಲಗ್ನಕ್ಕೆ ಅತ್ಯಂತ ಯೋಗಕಾರಕನಾದ ಶನಿ ಅಷ್ಟಮದಲ್ಲಿ ಇದ್ದರು. ತೃತೀಯ ದೃಷ್ಟಿಯಿಂದ ದಶಮ ಸ್ಥಾನವನ್ನು ಮತ್ತೆ ದಶಮ ದೃಷ್ಟಿಯಿಂದ ಈ ಪಂಚಮ ಸ್ಥಾನವನ್ನು ಯೋಗಕಾರಕನ ನೋಡುವಾಗ ಇಲ್ಲಿ ಗುರುವಿನ ದೃಷ್ಟಿನೂ ಬಿತ್ತು, ಇಲ್ಲಿ ಯೋಗಕಾರಕನ ಶನಿಯ ದೃಷ್ಟಿನೂ ಬಿತ್ತು. ಈ ರೀತಿ ಇದ್ದಾಗ ಅವ್ರಿಗೆ ಈ ಪಂಚಮ ಸ್ಥಾನ ಅತ್ಯಂತ ಬಲಿಷ್ಠವಾಗಿ ಇವರು ಆ ಯೋಗಗಳನ್ನು ಪಡೆಯಕ್ಕೆ ಸಾಧ್ಯವಾಯಿತು. ಇದು ಲತಾ ಮಂಗೇಶ್ಕರ್ ಅವರ ಜಾತಕ. ಇಷ್ಟನ್ನ ಹೇಳಿ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗುತ್ತೆ, ನೋಡ್ಬೇಕು. ಯಾಕಂದ್ರೆ ಇದು ಅತ್ಯಂತ ಒಂದು ಒಳ್ಳೆಯ ಯೋಗ ಅಂತೂ ಇದು ಇಲ್ಲ. ವಿವಾಹದಲ್ಲಿ ಬಾಧೆಗಳು ತರುವಂತದ್ದು ಒಂದು ಯೋಗ ಇರುತ್ತೆ, ವಿವಾಹ ಜೀವನದಲ್ಲಿ ಬಾಧೆ ಇರುವಂತ ಜೀವನ ಇರುತ್ತೆ. ಮತ್ತೆ ಈ ಯಾವುದೇ ನಾನು ಇದುವರೆಗೂ ಏನೇನ್ ಕಂಡೀಷನ್ ಆ ರೀತಿ ಹೇಳಿದ್ದೀನೋ ಅದಕ್ಕೆಲ್ಲ ಒಂದು ಗುರುವಿನ ದೃಷ್ಟಿ ಏನಾದ್ರೂ ಬಂದ್ರೆ, ಸಪ್ತಮ ಸ್ಥಾನಕ್ಕಾದ್ರೆ ಅಥವಾ ಈ ಯುತಿಗಳು ಇರುತ್ತಲ್ವಾ, ಚಂದ್ರ ಶುಕ್ರರ ಯುತಿಗಳು ಆ ರೀತಿ ಬಂದಾಗನು ಅವರಿಗೆ ಗುರುವಿನ ದೃಷ್ಟಿ ಏನಾದ್ರೂ ಬಿದ್ದಲ್ಲೋ ಅದು ಸ್ವಲ್ಪ ನಲಿಫೈ ಆಗಿ ಅವ್ರ ವಿವಾಹದಲ್ಲಿ ಸ್ವಲ್ಪ ಪಾಸಿಟಿವ್ ಎನರ್ಜಿ
ಇರುತ್ತೆ, ವಿವಾಹ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಸುಖ ಸಂತೋಷ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಸುಮ್ನೆ ಕೆಲವರು ಒಂದ್ ಸ್ವಲ್ಪ ನೋಡ್ತಾರೆ, ಎಲ್ಲ ಸ್ಕಿಪ್ ಮಾಡ್ಬಿಡ್ತಾರೆ. ಸೊ ಇದು ನಿಮ್ಗೆ ನೋಡ್ಬೇಕು, ನೋಡಿದ್ರೆ ಸ್ವಲ್ಪ ನೋಡ್ತಾ ಇದ್ರೆ ನಿಮ್ಗೆ ಹಂಗೆ ಅರ್ಥ ಆಗುತ್ತೆ. ಅದೇ ರೀತಿ ತಮ್ಮ ಜಾತಕಗಳನ್ನು ನೀವು ನೋಡಿ ಅದ್ರಲ್ಲಿ ಈ ರೀತಿ ಒಂದು ಕಂಡೀಷನ್, ಒಂದು ಕಾಂಬಿನೇಷನ್ ಇದ್ದಾಗ ಅಲ್ಲಿ ವಿವಾಹ ಜೀವನದಲ್ಲಿ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದನ್ನ ನೋಡಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಶ್ರೀ ಕೃಷ್ಣ.